ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಗೋಲ್ಡ್ ಇನ್ನ ಇಳಿಯುತ್ತೆ. ಯಾಕೆ ಇಳಿಯುತ್ತೆ? ಯಾಕೆ ಅಂತಂದ್ರೆ ಅಮೆರಿಕಾದಲ್ಲಿ ಈ ಬಡ್ಡಿಯ ರೇಟ್ ಅನ್ನೋದು ಏರ್ತಾ ಇದೆ. ಬಡ್ಡಿಯ ಒಂದು ರೇಟ್‌ನ ಏರಿಸ್ತಾ ಗೋಲ್ಡ್ ಬೆಲೆ ಕಡಿಮೆ ಆಗುತ್ತೆ. ಅದೇ ಈ ಒಂದು ಬಡ್ಡಿ ಒಂದು ಏರಿಳಿತ 6 ತಿಂಗಳಿಂದ 1 ವರ್ಷದವರೆಗೂ ಇರುತ್ತೆ. ಮುಂದೆ ಇದೇ ಸಮಯ ಅಂದ್ರೆ ಮುಂದಿನ ವರ್ಷ ಈ ಸಮಯದಲ್ಲಿ ಏರಿಸಿದಂತ ಬಡ್ಡಿನ ಕೆಳಗಡೆ ಹಾಕ್ಬೇಕು. ಆಗ ಇಳ್ದಂತ ಗೋಲ್ಡ್ ರಾಕೆಟ್ ಅಲ್ಲಿ ಏರುತ್ತೆ. ಹತ್ತೋದು ₹1000 ಅಂದ್ರೆ ಇಳಿದಿದ್ದು ₹500. ಈಗ ₹3000 ಇಳೀತು ಅಂತಂದ್ರೆ ₹6000 ಏರತ್ತೆ. ಆದ್ರೆ ಅದು 1 ವರ್ಷ ಆದ್ಮೇಲೆ. 1 ವರ್ಷಕ್ಕೆ ನೋವಿರತ್ತೆ. ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್‌ನ ಏರಿಸ್ತಾರೆ. ನೋವಾಗುತ್ತೆ. ಈ ನೋವನ್ನ ತಡೆಯೋಕ್ ಆಗಲ್ಲ ಅಂತಂದ್ರೆ ಗೋಲ್ಡ್‌ನ ತಗೋಬೇಡಿ. 24 ಕ್ಯಾರೆಟ್ ಗೋಲ್ಡು ಬಿದ್ದಿಲ್ಲ. ಓನ್ಲಿ 22 ಕ್ಯಾರೆಟ್ ಬಿದ್ದಿದೆ. ಬೆಳ್ಳಿ ಇವ್ರನ್ನೆಲ್ಲ ಯಾಮಾರಿಸ್ತಾ ಇದ್ದಾರೆ. 245 ಅಂತ ಹೇಳ್ತಾ ಇದ್ದಾರೆ. ನೀವು ಮಾರೋದಕ್ಕೆ ಹೋದ್ರಿ ಅಂತಂದ್ರೆ 220, 210ಕ್ಕಿಂತ ಮೇಲೆ ತಗೊಳ್ಳೋದಿಲ್ಲ. ಮೊದಲು ಮಾರೋದಕ್ಕೆ ನೋಡಿ ಆಮೇಲೆ ತಗೊಳ್ಳಿ ಬೆಳ್ಳಿನ. USD INR 94.70 ಹತ್ರ ಇದೆ. ಬ್ರೆಂಟ್ 74ರಲ್ಲಿ ಇದೆ. ಆದ್ರೆ ನಮಗೆ ಏರಿದಂತ ಈ ಒಂದು ಬೆಲೆ ಏನು ಕಡಿಮೆ ಆಗಿಲ್ಲ. ಇವತ್ತು ಹಿಸ್ಟಾರಿಕ್ ನ್ಯೂಸು. ಜಪಾನಲ್ಲಿ ಹೆಣ್ಣು ಗಿಲ್ಲಿ. 40 ವರ್ಷ ಇತಿಹಾಸದಲ್ಲೇ ಕಾಣದೇ ಇರುವಷ್ಟು ಜಪಾನಲ್ಲಿ ಹೆಣ್ಣು ಕೆಳಗಡೆ ಬಿದ್ದಿದೆ. 162 ಹೆಣ್ಣು. ಜಪಾನ್ ಕಂಪನಿಗಳಿಗೆಲ್ಲ ಒಂದೇ ಖುಷಿ. ಏನಕ್ಕೆ ಖುಷಿ ಅಂತಂದ್ರೆ ಅವರು ತುಂಬಾ ಎಕ್ಸ್ಪೋರ್ಟ್ ಮಾಡ್ಬೋದು. ಅವರು ಮೇನ್ಲಿ ಒಂದು ಎಕ್ಸ್ಪೋರ್ಟ್ ರೆವೆನ್ಯೂ ಕಂಟ್ರಿ. ಅದರಿಂದ ಅವರಿಗೆ ಚಿಂತೆ ಇಲ್ಲ. ಯಾಕೆ ಈ ಜಪಾನ್ ಏನ್ ಬಿದ್ದಿದೆ ಅಂತಂದ್ರೆ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್‌ನ ಏರಿಸಲಿದ್ದಾರೆ. ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್‌ನ ಏರಿಸಲ್ಲ ಅಂತಿದ್ದಾರೆ. ಆದ್ರೆ ಎಲ್ಲಾ ಈಲ್ಡ್ ಇಂಡಿಕೇಶನ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಜಪಾನಲ್ಲೂ 1 ಇಂದ 1.25, 1.5 ವರೆಗೂ ಏರಿಸ್ತಾರೆ ಅಂತ. ಆದ್ರೆ ಆ 1.5ನೂ ಏರಿಸಿ ಅಮೆರಿಕಾನೂ ಏರ್ತು ಅಂತಂದ್ರೆ ಕಷ್ಟ. ಅದರಿಂದ ಅಮೆರಿಕ ಹೇಳೋದಕ್ಕೆ ಮುಂಚೆನೆ ಜಪಾನ್ ಏರಿಸ್ಬಿಡ್ತಾರೆ. ಈ ಲಾಸು ಸ್ವಲ್ಪ ಮೇಕಪ್ ಆಗುತ್ತೆ. ಆದ್ರೆ ಓವರ್ ಆಲ್ ಆಗಿ ವೀಕ್ ಆಗೇ ಇರುತ್ತೆ. ಇವತ್ತು ಮಾರ್ಕೆಟ್ ಫ್ಲಾಟ್ ಟು ನೆಗೆಟಿವ್ 23,850 ವರೆಗೂ ಹೋಯ್ತು. ಒಂದು ಸಮಯದಲ್ಲಿ 160, 170 ವರೆಗೂ ಹೋಯ್ತು. ಈಗ ನಾನು ಮಾತಾಡ್ತಾ ಇರುವಾಗ -51 ವರೆಗೂ ಇಳಿದಿದೆ. ಬ್ಯಾಂಕ್ ನಿಫ್ಟಿ HDFC ಬ್ಯಾಂಕ್ ಮೂಲಕ ಏನೇ ಆಕ್ಸಿಜನ್ ಕೊಟ್ಟರೂ ಕೂಡ ಏರ್ತಾ ಇಲ್ಲ. ಇದು -200. ಇವತ್ತು ಏನಿದೆ ಮುಖ್ಯ ಸುದ್ದಿ ಅಂತಂದ್ರೆ ಮುಖ್ಯ ಸುದ್ದಿ ಇವತ್ತು ತಂಗ ಮೇಲು 7% ಏರಿದೆ. 6,000ವನ್ನ ದಾಟಿ ಹೋಗಿದೆ. ಎಲ್ಬೋ ಹೋಗ್ತಾ ಇದೆ. ಇದನ್ನ ನಾವು ಮೊದಲು ಯಾವ ರೇಟಲ್ಲಿ ಮಾತಾಡಿದ್ವಿ ಅಂತ ಕೋವಿಡ್ ಟೈಮಲ್ಲಿ ಹೋಗಿ ನೀವೆಲ್ಲ ನೋಡ್ಬೇಕು. ಪೇಷಂಟ್ ಕ್ರಾಸ್ ಮಾಡ್ತಾ ಇದೆ. ಟೈಟನ್ ಕೂಡ 3.5% ಏರಿದೆ. ಕಲ್ಯಾಣ್ ಜ್ಯುವೆಲರ್ಸ್ ಕೂಡ 3% ಏರಿದೆ. ಗೋಲ್ಡ್ ರೇಟ್ ಬೀಳೋವಾಗ ಇಲ್ಲಿ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಅನ್ನೋಳ್ತಾ ಒಂದು ನಂಬಿಕೆ. ಎರಡನೇದು ಮುಖ್ಯವಾದಂತ ವಿಷಯ, ತನಗ ಮೇಲ್ಗೆ ರೀಡಿಂಗ್ ನ ಕನ್ಫರ್ಮ್ ಮಾಡಿದ್ದಾರೆ. ಹಂಗಂತಂದ್ರೆ ಅವ್ರ ಹತ್ರ ಇಟ್ಟಿರುವಂತ ಫಿಕ್ಸೆಡ್ ಡೆಪಾಸಿಟ್ ಮತ್ತೆ ಬೇರೆ ಎಲ್ಲಾ ಸ್ಕೀಮು ಸೇಫ್ ಅಂತ ವಿಕಾರಾಗಿ ಹೇಳಿದ್ದಾರೆ. ಸರ್ಟಿಫಿಕೇಟ್ ನ ಇಟ್ಕೊಂಡು ಇವ್ರು ಇನ್ನೂ ಈ ಕ್ರೆಡಿಟ್ ಲಿಮಿಟ್ ನ ಎನ್ಹಾನ್ಸ್ ಮಾಡ್ಕೊಂಡ್ರು. ಅದರಿಂದ ಇನ್ನು ತುಂಬಾ ಗೋಲ್ಡ್ ನ ತಗೊಂಡು ಅವರಿಂದ ಟ್ರೇಡ್ ಮಾಡೋಕ್ ಆಗುತ್ತೆ ಅಂತ ಮಾರ್ಕೆಟು ನಂಬ್ತಾ ಇದೆ. ಅದರಿಂದ ಟಂಗಮೈ ಟಕ್ ಅಂತ ಎಗಿರ್ಬಿಡ್ತು. ಕಲ್ಯಾಣ್ ಜ್ಯುವೆಲರ್ಸ್ 3%, ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ 2.8, ಫೆಡರಲ್ ಬ್ಯಾಂಕ್ 1.7, ಇಂಡಸ್ ಇಂಡ್ 1.4, ಕರ್ನಾಟಕ 1.4, ವಿಪ್ಲಾ 1.4, ಮಣಪುರಂ ಕೂಡ ಏರಿದೆ, ತುಂಬಾ ಸರ್ಪ್ರೈಸಿಂಗ್ 1.4, ನಾಟ್ಕೋ 1.2, IDFC 1.1. ಆದ್ರೆ IT ಸೆಕ್ಟರ್ ಹಂಗೆ ಮಲಗ್ಬಿಟ್ಟಿದೆ. TCS 2.8, ವಿಪ್ರೋ 2.8, ಇನ್ಫೋಸಿಸ್ 2.5, HCL ಟೆಕ್ 2 ಎಲ್ಲಾನು ಬಿದ್ದಿದೆ. ಅದೇ ಸಮಯದಲ್ಲಿ ಟೆಕ್ ಮಹೀಂದ್ರ 1.8 ಅಷ್ಟು ಬಿದ್ದಿದೆ. ITCನೂ ಸೇರಿ ಬಿದ್ದಿದೆ. ITC ಯಾಕೆ ಬಿದ್ದಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಮೇ ಬಿ ITC ನಲ್ಲೂ ಒಂದು IT ಕಂಪನಿ ಇದೆ ಅನ್ನೋದ್ರಿಂದ ಬಿದ್ದಿರಬಹುದು. ಓಲಾ ಏನೋ ಮಾಡ್ತೀನಿ ಅಂತ ಸ್ಪೀಚ್ ಕೊಟ್ಕೊಂಡು ಒಂದು 10% ಏರ್ಬಿಡ್ತು. ಏತರ 5% ಏರಿದೆ. ಯಾಕೆಂತಂದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಸೂಪರ್ ಆಗಿ ಹೋಗ್ತಾ ಇದೆ. ಸ್ವಿಗ್ಗಿ ಲೈಫ್ ಟೈಮ್ ಲೋನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದಕ್ಕೆ ಒಂದು ಮುಖ್ಯ ಕಾರಣ ಕೂಡ ಇದೆ. ಅಮೆಜಾನ್ ಬಂದು ಇಳಿದಿದ್ದಾರೆ. ಅವರಿಂದ ಎಷ್ಟು ಬೇಕಾದ್ರೂ ಮಾಡೋದಕ್ಕಾಗತ್ತೆ. ಅದರಿಂದ ಸ್ವಿಗ್ಗಿ ಏಟು ತಿಂದಿದೆ. ಇದ್ರ ಜೊತೆಗೆ ಈ ರ್ಯಾಪಿಡೋದ ಓಲಿಯನ್ ಅಂತ ಒಂದು ಮೆಥಡ್ ಇಟ್ಟು ಇದನ್ನ ಹೊಡೆದಿದ್ದಾರೆ. ಒಂದ್ ಸೈಡ್ ಅಲ್ಲಿ ರ್ಯಾಪಿಡೋ, ಒಂದ್ ಸೈಡ್ ಅಲ್ಲಿ ಸ್ವಿಗ್ಗಿ ಬಾಕ್ಸ್ ಅಂತ ರೀತಿ ನಡೀತಾ ಇದೆ. ಅದರಿಂದ ಝೊಮ್ಯಾಟೊ ವ್ಯಾಲ್ಯೂಯೇಷನ್, ಸ್ವಿಗ್ಗಿ ವ್ಯಾಲ್ಯೂಯೇಷನ್ ಹಾಗೆ ಹಾಸಿಗೆ ಹಿಡ್ದಂಗೆ ಮಲಗ್ಬಿಟ್ಟಿದೆ. ಅಮೆಜಾನ್, ರ್ಯಾಪಿಡ್, ಕ್ವಿಕ್ ಕಾಮರ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ.
ಕಾಂಪಿಟೇಷನ್ ಇಂಟೆನ್ಸಿಫೈ ಆಗಿದ್ರಿಂದ ಎಲ್ಲದ ವೇಟಿಂಗ್ನ ನೋಡಿದ್ರಿ ಅಂತಂದ್ರೆ ಅಂಡ್ ವ್ಯಾಲ್ಯೂಯೇಷನ್ ನೋಡಿದ್ರೆ ಕಡಿಮೆ ಆಗೋಗ್ಬಿಟ್ಟಿದೆ. ಇವತ್ತು ಝೊಮ್ಯಾಟೊ ಕೂಡ ಪ್ರೆಷರಲ್ಲಿದೆ, ಸ್ವಿಗ್ಗಿ ಆಲ್ ಟೈಮ್ ಲೋಗೆ ಹೋಗ್ಬಿಟ್ಟಿದೆ. ಸೊ ಇದರಿಂದ ಮಾರ್ಕೆಟ್ ರಿಕವರ್ ಆಗುವಂಥದ್ದು ಇದು ಇವರಿಗೆ ಕಷ್ಟ. ರ್ಯಾಪಿಡೋ ಒಂದು ಅನ್ನುವಂಥ ಒಂದು ಬ್ರ್ಯಾಂಡು ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೂ ಕೂಡ ಮೋಸ ಮಾಡುತ್ತೆ ಮಾರ್ಕೆಟ್ನ. ಸೌತ್ ಕೊರಿಯಾ $576 ಬಿಲಿಯನ್ ಒಂದು AI ಚಿಪ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನ ರೆಡಿ ಮಾಡ್ತಾ ಇದ್ದಾರೆ. ತೈವಾನಲ್ಲಿ ಇರುವಂತಹ ಚಿಪ್ ಪ್ಲಾಂಟ್ನೆಲ್ಲ ಯಾಮಾರಿಸಿ ವರ್ಲ್ಡ್ಗೆ ಟೆಕ್ ಇಂಡಸ್ಟ್ರಿನಲ್ಲಿ ಸೆಮಿಕಂಡಕ್ಟರ್ ಚೀಫ್ ಆಗಿ ಬದಲಾಗಬೇಕು ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಎರಡೂ ಕಡೆನೂ ಕತ್ರಿ ಇಟ್ಟು ಚಕ ಅಂತ ಕಟ್ ಮಾಡಿದ್ರಲ್ಲಿ 1.5 ಲಕ್ಷ ಜನರಿಗೆ ಕೆಲಸ ಹೊರಟೋಗಿದೆ. ಇದು ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇದು ಈ ವರ್ಷ ಗ್ಲೋಬಲ್ ಆಗೇ ಹೋಗಿದೆ. ಮುಂದಿನ ವರ್ಷ ಇನ್ನೂ ಇಂಡಿಯಾ ಹೊಡೆಯೋದಕ್ಕೆ ಕಷ್ಟವಾಗಿರುತ್ತೆ. ಟ್ರಿಪ್ಲೆಕ್ಸ್ಟಿ ಏನು ಮಾಡಿದ್ದಾರೆ ಅಂತಂದರೆ ಹೋಗಿ ಟೆಕ್ ಮಹೀಂದ್ರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಟೆಕ್ ಮಹೀಂದ್ರಾಗೆ ಸೊಲ್ಯೂಷನ್ ಆಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. US ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಟಾಸ್ಕ್ ಮೇಲೆ ನೀನು ಕೈ ಇಡೋದಕ್ಕಾಗಲ್ಲ ಟ್ರಂಪ್, ಈ ಸ್ಟ್ಯಾಂಡ್ ಇನ್ ದ ಕ್ಯೂ. ಅವರ ಕೇಸನ್ನು ನಾವು ನೋಡ್ತೀವಿ, ನೋಡಿದ ಮೇಲೆ ನಾವು ಡಿಸೈಡ್ ಮಾಡೋಣ. ಅದರಿಂದ ಈಗ ಸದ್ಯಕ್ಕೆ ಫೆಡರಲ್ ರಿಸರ್ವ್ ಮೇಲೆ ಟ್ರಂಪ್ ಕೈ ಇಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಟೋಕಿಯೋದು ಇನ್ಫ್ಲೇಷನ್ ಏರ್ತಾ ಅವರು ಕೂಡ ಇಂಟ್ರೆಸ್ಟ್ ರೇಟ್ನ ಏರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಪಲ್ 6% ಬಿದ್ದಿದೆ. ಎಲ್ಲ ಪ್ರಾಡಕ್ಟ್ಸ್ ಬೆಲೆನು ಕಾಸ್ಟ್ಲಿ ಮಾಡಿದ್ರು. ಲಾಸ್ಟ್ ವೀಕು ಗೋಲ್ಡ್ ETF ತುಂಬಾ ಜಾಸ್ತಿ ಆಗಿತ್ತು, ಎಸ್ಪೆಷಲಿ ಫಾರಿನ್ ಮಾರ್ಕೆಟ್ಸ್ ಅಲ್ಲಿ. ನಿಯರ್ಲಿ $5.5 ಬಿಲಿಯನ್ ETF ಹೊರಗಡೆ ಹೊರಟೋಯ್ತು. HDFC ಬ್ಯಾಂಕು ತಿರ್ಗಾ ಒಬ್ಬ IAS ಆಫೀಸರ್ನ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಅವರು ಪಾರ್ಟ್ ಟೈಮ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿದ್ದಾರೆ. ಅವರ ಹೆಸರು ರಾಜೀವ್ ಕುಮಾರ್. ITC 11,200 ಕೋಟಿ ಅಂದ್ರೆ $1 ಬಿಲಿಯನ್ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಮೇನ್ಲಿ ಈ ಅಗ್ರಿಕಲ್ಚರಲ್ ಫರ್ಮ್ಸು, ಅಗ್ರಿಕಲ್ಚರ್ ಅಂಡ್ ಅದರ್ ಇನ್ಪುಟ್ಸೇ ಇದು ಮೇನ್ ಆಗಿ ಹೋಗ್ತಾ ಇದೆ. ಝೈಡಸ್ಸು ಸ್ಟರ್ಲಿಂಗ್ ಬಯೋಟೆಕ್ ರೇಟ್ನ ಸೆಪ್ಟೆಂಬರ್ವರೆಗೂ ಎಕ್ಸ್ಟೆನ್ಷನ್ನ ತಗೊಂಡಿದ್ದಾರೆ. ಡಾಕ್ಟರ್ ರೆಡ್ಡಿಯ ವಿನ್ನಿಂಗ್ ಸ್ಟ್ರೀಕ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ. US FDA ಅಬ್ಸರ್ವೇಷನ್ಸು ಇದ್ರೂ ಕೂಡ ಇವರು ಮ್ಯಾನೇಜ್ ಮಾಡಿಬಿಟ್ರು. ಅದಾದಮೇಲೆ ಕಾಂಪಿಟೇಷನ್ ಕಮಿಷನರ್ ಆಫ್ ಇಂಡಿಯಾ 16 ವರ್ಷ ಕೇಸ್ ವಿಕ್ಟಿಮ್ ಸನ್ ಫಾರ್ಮಾ ಅಂಡ್ ಅದರ್ಸು ಕ್ಲೋಸ್ ಮಾಡಿದ್ದಾರೆ. ಟಾಟಾ ಮೋಟಾರ್ಸ್ ಏನು ಹೇಳ್ತಾರೆ ಅಂತಂದ್ರೆ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ $40 ಬಿಲಿಯನ್ ವರೆಗೂ ಟರ್ನ್ ಓವರ್ ಮಾಡ್ತೀವಿ ಅಂತ ಟಾಟಾ ಮೋಟಾರ್ಸ್ ಹೇಳಿದ್ದಾರೆ. ಮುಂದಿನ 5 ವರ್ಷದಲ್ಲಿ ಈಗ 4.4 ಬಿಲಿಯನ್ ಕೊಟ್ಟು ಅಕ್ವಿಸಿಷನ್ ಕಂಪ್ಲೀಟ್ ಮಾಡಲಿದ್ದಾರೆ. ಟಾಟಾ ಮೋಟಾರ್ಸು ಕ್ಯಾಸ್ಟ್ರಾಲ್ ಸೇರಿ ಯೂಸ್ ಇಂಜಿನ್ ಆಯಿಲ್ ರೀಸೈಕಲ್ ಮಾಡಿ ತಿರ್ಗಾ ಇನ್ನೊಂದ್ಸಲ ಯೂಸ್ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಬಜಾಜ್ ಆಟೋ CNG ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಸೇಲ್ಸು ಹಾಗೆ ಹಾಫ್ಗೆ ಹಿಡಿದಂತೆ ಮಲಗ್ಬಿಟ್ಟಿದೆ. ಇದು ಎಸ್ಪೆಷಲಿ ಡಿಫ್ರೆನ್ಸ್ ಬಿಟ್ವೀನ್ ಪೆಟ್ರೋಲ್ ಅಂಡ್ CNG ಗ್ಯಾಸ್ ತುಂಬ ಕಡಿಮೆ ಆದಮೇಲೆ ಇಂಡಿಯನ್ ಆಟೋಮೇಕರ್ಸು ಓವರ್ಸೀಸಲ್ಲಿ ಎಕ್ಸ್ಪ್ಯಾಂಡ್ ಆಗಿದ್ದಾರೆ. ರೆಕಾರ್ಡ್ ಹೈ ಆಗಿ ಹೊರಟೋಯ್ತು. ವೆಹಿಕಲ್ ಆ್ಯಂಡ್ ಎಕ್ಸ್ಪೋರ್ಟ್ಸು 24%, ಅದು 6.6 ಮಿಲಿಯನ್ ಯೂನಿಟ್ಟು ರೆಡಿ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಈ ಟಾಟಾ ಮೋಟಾರ್ಸು, ಬಜಾಜ್ ಆಟೋ, ರಾಯಲ್ ಎನ್ಫೀಲ್ಡ್ ಇವರೆಲ್ಲ ಓವರ್ಸೀಸಲ್ಲಿ ಕೂಡ ಸ್ವಲ್ಪ ಮ್ಯಾನುಫ್ಯಾಕ್ಚರ್ ಮಾಡಲಿದ್ದಾರೆ. ಗ್ಲೋಬಲ್ ಡೈವರ್ಸಿಫಿಕೇಷನ್ ಕೀ ಆಗಿಬಿಟ್ಟಿದೆ. ಲಾಂಗ್ ಟರ್ಮ್ ಗ್ರೋತ್ ಸ್ಟ್ರಾಟಜಿಗೆ ಇವಾಗ ಕೀ ಆಗಿಬಿಟ್ಟಿದೆ. GST ಕಟ್ಟು ಅಫೋರ್ಡಬಲ್ ಡಿಮ್ಯಾಂಡ್ ಬೂಸ್ಟರ್ ಆಗಿದೆ. ರಿಜಿಸ್ಟ್ರೇಷನ್ ಫೀಯಲ್ಲಿ ಕಟ್ಟೆ ಇಂಪಾರ್ಟೆಂಟ್ ಅಂತ ಸರ್ಕಾರ ಹೇಳ್ತಾ ಇದೆ. ಎಸ್ ಬ್ಯಾಂಕ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ 16,000 ಕೋಟಿ ಕ್ಯಾಪಿಟಲೈಸ್ ಮಾಡಿ, ಇದರಲ್ಲಿ ಲೋನು ಡೆಟ್ ಸೇರಿದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಗೆ ಈ ರೀತಿಯಾದಂತಹ ಒಂದು ತಪ್ಪು. ಓಯೋ ಈ ಪ್ಯಾರೆಂಟ್ ಕಂಪನಿ ಮೂಲಕ 6,000 ಕೋಟಿಗೆ IPOನ ಹಾಕ್ತಾ ಇದ್ದಾರೆ. ಇದು ಕ್ಲಾಸಿಕ್ ಕೇಸು ಆಫ್ ಯುವರ್ ಕಂಪನಿ. ಐ ಆಮ್ ಚೇರ್ಮನ್, ಐ ಆಮ್ ಸರ್ವೆಂಟು. ಒಂದು ಒಳ್ಳೆ ಕಂಪನಿಯ ತೊಗೊಂಡ್ಬಂದು ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಿಮಗೆಲ್ಲ ಒಂದು ಸುದ್ದಿಯನ್ನು ಹರಡಿಸಿ, ಇವತ್ತು ಆದಮೇಲೆ ಬೀಗ ನಾನು ತೊಗೊಂಡು ಹೋಗ್ತೀನಿ, ಚೇರ್ ನಾನು ತೊಗೊಂಡು ಹೋಗ್ತೀನಿ ಅಂತ ಎಲ್ಲಾನು ತೊಗೊಂಡು ಹೋಗೋ ರೀತಿ ಓಯೋದಲ್ಲಿ ಏನೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.
ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆರ್ಥರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.